ಹಾಯ್, ನಾನು ನಿಮ್ಮ ಲಕ್ಷ್ಮಿ. ಇದು ಬುಧವಾರದ ಲಾಗ್ ಆಗಿರುತ್ತೆ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ನೋಡಿ, ಬೆಳಗ್ಗೆನೇ ಇದ್ದು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕ್ತಾಯಿದ್ದೀನಿ. ನಮ್ಮ ಏರಿಯಾದಲ್ಲಿ ನನ್ನ ರಂಗೋಲಿಗೆ ಫ್ಯಾನ್ಸ್ ಇದ್ದಾರೆ. ತುಂಬ ಚೆನ್ನಾಗಿ ಹಾಕ್ತೀರಾ ರಂಗೋಲಿ ಅಂತ ತುಂಬ ಜನ ಹೇಳ್ತಾರೆ. ನಾರ್ಮಲಾಗಿ ಹಾಕೋಂಥ ರಂಗೋಲಿನೇ ಹಾಕೋದು ನಾನು. ಅವರಿಗೆ ಬರಲ್ವ ರಂಗೋಲಿ ಹಾಕೋಕ್ಕೆ? ಇಲ್ಲ ನಾನೇ ಚೆನ್ನಾಗಿ ಹಾಕ್ತೀನಿ, ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಎದುರುಗಡೆ ಹೂವಿನ ಗಿಡದಲ್ಲಿ ಮೊಗ್ಗುಗಳು ಬಿಡಿಸ್ಕೊಬರೋಣ ಅಂತ ಹೋದೆ. ಮೊಗ್ಗೆಲ್ಲ ಬಿಡಿಸ್ಕೊಬಂದು ನೀರೊಳಗೆ ಹಾಕ್ತೀನಿ ಡೈಲಿ. ಎದುರುಗಡೆ ಮನೇಲಿ ಯಾರೂ ಇಲ್ಲದಿರೋ ಕಾರಣ ಹೂವೆಲ್ಲ ನಾವೇ ಕಿತ್ಕೊಳ್ತೀವಿ. ಅದರಲ್ಲಿ ಏನಾರ ಕಾಯಿಗೆ ಬಿದ್ದರೂ ನಾವೇ ತೊಗೊಳ್ತೀವಿ. 4 ತೆಂಗಿನ ಮರ ಇದೆ. ಅವ್ರ ಮಗಳು ಇದ್ದರೆ ತಗೊಳ್ತಾರೆ ಅವರು. ಅವ್ರು ಯಾರೂ ಇಲ್ಲ ಅಂದರೆ ನಮ್ಮದೇ ಅದು ತೆಂಗಿನಕಾಯಿ. ವಾರಕ್ಕೊಂದು ಸತಿ ಬರ್ತಾರೆ. ಬೆಂಗಳೂರಲ್ಲಿ ಡ್ಯೂಟಿ ಅವ್ರದ್ದು. ವಾರಕ್ಕೊಂದು ಸತಿ ಬರ್ತಾರೆ ಅಷ್ಟೇ. ಶನಿವಾರ ಭಾನುವಾರ ಇರ್ತಾರೆ ಅಷ್ಟೇ ಅವರು. ಶನಿವಾರ ಭಾನುವಾರ ಇದ್ದರೂ ಸಹಿತ ಅವರೇನು ಹೂವು ಬಿಡಿಸ್ಕೊಳ್ಳಲ್ಲ, ನಾವೇ ಹೂವು ಬಿಡಿಸ್ಕೊಳ್ಳೋದು. ಹೂವೆಲ್ಲ ಬಿಡಿಸ್ಕೊಬಂದು ಹಾಕಿ ನಮ್ಮ ತೋಟ ಎಲ್ಲ ಸುತ್ತಾಡ್ತೀನಿ ನಾನು. ಹಾಗೆ ನೋಡಿ, ಇಲ್ಲಿ ಮುಂದುಗಡೆ ಬಾಗಿಲಿಗೂ ರಂಗೋಲಿ ಹಾಕಬೇಕು. ಎಲ್ಲ ತೆಗೆದಿಟ್ಬಿಟ್ಟು ತೊಳೆದ್ಬಿಟ್ಟು ನೀಟಾಗಿ ಹೊಸ್ಲಿಗೆಲ್ಲ ಅಷ್ಟನ್ನ ಕುಂಕುಮ ಇಟ್ಟು ರಂಗೋಲಿ ಇಟ್ಟು ಮುಂದೆ ಬಾಗಿಲಿಗೂ ರಂಗೋಲಿ ಹಾಕ್ತೀನಿ. ರಂಗೋಲಿ ಎಲ್ಲ ಹಾಕಾದ್ಮೇಲೆ ನಮ್ಮ ತೋಟ ಒಂದು ಸತಿ ಒಂದು ರೌಂಡ್ ಬರ್ತೀನಿ. ತೋಟ ಅಂದರೆ ಹಿಂಗೆ ಸೈಡಲ್ಲಿ ಒಂಚೂರು ಜಾಗ ಬಿಟ್ಕೊಂಡಿದ್ದೀವಿ. ಅಲ್ಲೇ ಹೂವಿನ ಗಿಡ ಎಲ್ಲ ಹಾಕ್ಕೊಂಡಿದ್ದೀವಿ. ದಾಸವಾಳ, ಗುಲಾಬಿ ಪ್ರತಿಯೊಂದು ಗಿಡನೂ ಹಾಕಿದ್ದೀವಿ. ಪಾಟಲ್ಲೂ ಸ್ವಲ್ಪ ಹಾಕಿದ್ದೀನಿ ಗಿಡಗಳು ನಾನು. ಹೂವು ಬೇಕಾಗಿದ್ದ ಟೈಮಲ್ಲಿ ಬಿಡೋಲ್ಲ, ಬ್ಯಾಡ್ದಿದ್ದ ಟೈಮಲ್ಲಿ ಹೂವು ಬಿಡುತ್ತೆ. ನಮಗೆ ಹಬ್ಬದ ಟೈಮಲ್ಲಿ ಹೂವು ಜಾಸ್ತಿ ಬೇಕಾಗುತ್ತೆ. ಆ ಟೈಮಲ್ಲಿ ನಮಗೆ ಹೂವು ಸಿಗೋಲ್ಲ ಜಾಸ್ತಿ. ಏನು ಹಬ್ಬ ಹುಣ್ಣಿಮೆ ಏನು ಇಲ್ದಿದ್ದಾಗ ಹೂವು ಅಂತೂ ತುಂಬ ಮಸ್ತಾಗಿ ಬಿಡುತ್ತೆ ಹೂವು. ಗುಲಾಬಿ ಗಿಡನೂ ಅಷ್ಟೇ, ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ನಮ್ಮದು. ತೋರಿಸ್ತೀನಿ ನಾನು ನಿಮಗೆ. ತುಂಬಾ ಚೆನ್ನಾಗಿ ಬಿಡುತ್ತೆ ಗಿಡ. ಹಾಗೆ ನಿಂಬೆ ಮರನೂ ಹಾಕಿದ್ದೀವಿ. ನಿಂಬೆಹಣ್ಣು ತುಂಬ ಚೆನ್ನಾಗಿ ಬಿಡುತ್ತೆ. ಅರ್ಧ ಮುಕ್ಕಾಲು ಅವರ್ ಬೇಕು ನಮ್ಮನೆ ವರಾಂಡ ಎಲ್ಲ ಗುಡಿಸಿ ರಂಗೋಲಿ ಹಾಕೋಕ್ಕೆ. ರಂಗೋಲಿ ಎಲ್ಲ ಹಾಕಿದ್ದಾಯಿತು. ನಮ್ಮನೆಯವ್ರು ಹಾಲು ತೊಗೊಂಬರ್ತಾರೆ ವಾಕ್ ಮುಗಿಸ್ಕೊಂಡು. ನೋಡಿರಿ, ನಾನು ವೀಡಿಯೋ ಮಾಡ್ತಾಯಿದ್ರೆ ಸ್ಮೈಲ್ ಕೊಟ್ಕೊಂಡು ಹೊಡಿತು ಬರ್ತಾರೆ. ನಿನಗೇನು ಮಾಡೋಕ್ಕೆ ಕೆಲಸ ಇಲ್ಲ ನೋಡು ಅಂತೇಳಿ ಅಂತ. ನೋಡಿ, ನಮ್ಮದು ಮಲ್ಲಿಗೆ ಗಿಡ ನೋಡಿ, ತುಂಬಾ ಚೆನ್ನಾಗಿ ಬಿಡ್ತವೆ ಹೂವುಗಳು ಮಾತ್ರ. ಅದೇ ಬೇಕಾಗಿದ್ದ ಟೈಮಲ್ಲಿ ಬಿಡೋಲ್ಲ, ಬೇಡದಿದ್ದಾಗ ಬಿಡುತ್ತೆ. ಆ ಥರ ನಮ್ಮದು ಪದ್ಧತಿ. ನೋಡಿ ಯಾವ ಥರ ಇದೆ ನಮ್ಮ ಗಾರ್ಡನ್, ಯಾವ ಥರ ಇದೆ ನೋಡಿ. ಇರೋದ್ರಲ್ಲೇ ಎಲ್ಲ ಥರ ಗಿಡಗಳು ಹಾಕಿದ್ದೀನಿ. ನೋಡಿ, ಈ ಥರ ಪಾಟ್ಗಳಲ್ಲೆಲ್ಲ ಹಾಕ್ಕೊಂಡಿದ್ದೀನಿ ನಾನು ದಾಸವಾಳ ಕಡ್ಡಿಗಳು. ತುಂಬಾ ಚೆನ್ನಾಗಿ ಬಿಡುತ್ತೆ ಹೂವು ಅದರಲ್ಲಿ. ಪಾಟಲ್ಲಿ ನಾನು ಬಿಡೋಲ್ಲ ಅಂತ ಅಂದ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಿಡುತ್ತೆ. ನೋಡಿ, ನಮ್ಮ ಗುಲಾಬಿ ಗಿಡ ಮಸ್ತಾಗಿ ಹೂವು ಬಿಡುತ್ತೆ. ನಮ್ಮ ನೋಡಿರಿ ನುಗ್ಗೆ ಮರ ಇದೆ. ನೋಡಿರಿ ಗುಲಾಬಿ, ಕುಚ್ಚು ಗುಲಾಬಿ ಅಂತಾರಲ್ಲ ಅದು. ನೋಡಿ, ಸೀಬೆ ಮರನೂ ಇದೆ. ನೋಡಿ, ಇದು ಮೀಶೋದಲ್ಲಿ ತರಿಸಿದ್ದೆ ಬ್ಲೌಸು. ಚೆನ್ನಾಗಿದೆ ಅಂತ. ತೀರಾ ಕೆಟ್ಟದಾಗಿ ಅಂದರೆ ಅಷ್ಟು ಕೆಟ್ಟದಾಗಿದೆ ಅದು ಮೀಶೋದಲ್ಲಿ. ನಂದು ಬಟ್ಟೆ ಇಟ್ಟಿರೋ ಸ್ಟ್ಯಾಂಡು ಮುರ್ಕೊಂಬಿಟ್ಟಿತ್ತು. ಅದೆಲ್ಲ ಜೋಡಿಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಅಂಗಡಿಗೆ ಹೊರಟೆ. ನಮ್ಮ ಮನೆಯವ್ರು ಇರಲಿಲ್ಲ, ಚಿತ್ರದುರ್ಗ ಹೋಗಿದ್ರು ಅವರು, ಕೋಟೆ ನೋಡಿಲ್ಲ ಅಂಥೇಳಿ ಅಂತ. ಹಾಗಾಗಿ ನಾನೇ ಅಂಗಡಿ ಓಪನ್ ಮಾಡಿದೆ. ಹೋಗಿ ಅಂಗಡಿ ಓಪನ್ ಮಾಡೋದು 9:30 ಆಗಿತ್ತು ಟೈಮು. ಅಂಗಡಿ ಓಪನ್ ಮಾಡೋದ್ರೊಳಗೆ ಎಲ್ಲ ಗುಡಿಸ್ಕೊಂಡು ಆಚೆ ಎಲ್ಲ ಐಟಮ್ ಎಲ್ಲ ಜೋಡಿಸೋದ್ರೊಳಗೆ ಒಂದು 10 ಗಂಟೆ ಆಯಿತು. ಐಟಮೇನು ಜಾಸ್ತಿ ಒಳಗೆ ಜೋಡಿಸೋ ಅಂಥದ್ದೇನು ಜಾಸ್ತಿ ಇಲ್ಲ, ಕಮ್ಮಿನೇ ಇದೆ. ಮುಂಚೆ ಆದರೆ ಎಲ್ಲ ಪ್ರತಿಯೊಂದು ಒಳಗಿಟ್ಬಿಟ್ಟು ನಾವು ಬಾಗ್ಲು ಹಾಕೊಂಡು ಹೋಗ್ಬೇಕಾಗಿತ್ತು. ಈ ಕಬ್ಬಿಣದ ಡೋರ್ ಮಾಡಿಸಿರೋದ್ರಿಂದ ಹಾಗಾಗಿ ಅದೆಲ್ಲ ಫುಲ್ಲು ಒಳಗಿಡೋ ಅಂಥ ಅವಶ್ಯಕತೆ ಇಲ್ಲ. ಕಸ ಎಲ್ಲ ಗುಡಿಸಿ ನೀರೆಲ್ಲ ಹಾಕ್ಬಿಟ್ಟು ಬಾಗಿಲಿಗೆ ಅದು ಧೂಳೆಲ್ಲ ಹೊಡ್ಕೊಬೇಕಾಗಿತ್ತು. ಬಳೆದೆಲ್ಲ ಧೂಳು ಹೊಡ್ಕೊಂಡು ಹಂಗೆ ಒಳಗಡೆ ಎಲ್ಲ ಕಸ ಹೊಡ್ಕೊಂಡು ಒಳಗಡೆ ಎಲ್ಲ ಬಳೆ ಧೂಳು ಹೊಡೆದ್ಬಿಟ್ಟು ಎಲ್ಲ ತೆಗಿಯೋ ಅಷ್ಟೊತ್ತಿಗೆ 10:15 ಆಯಿತು ಟೈಮು. ಎಲ್ಲ ಜೋಡಿಸ್ಕೊಂಡು ನಾನು ಮಾಮೂಲಿ ಕುಚ್ಚು ಹಾಕೋ ಅಂಥದಕ್ಕೆ ಕೂತ್ಕೊಂಡೆ. ನಾನು ಕುಚ್ಚು ಹಾಕಬೇಕಾಗಿತ್ತು. ಹಾಗೆ ಇವತ್ತು ಬಾಗಿಲು ತೆಗಿಬೇಕಾದ್ರೆ ಇನ್ನೊಂದು ಇನ್ಸಿಡೆಂಟ್ ಆಯಿತು. ಹಾಗೆ ಯಾರೋ ಫೋನ್ ಮಾಡಿಬಿಟ್ಟು ನನಗೆ, ನಿಮ್ಮದು ಪಾರ್ಸಲ್ ಬಂದಿದೆ ತಗೊಳ್ಳಿ ಅಂತ ಇದು ಮಾಡಿದ್ರು. ಅದು ಮೊದಲೇ ಪೇ ಮಾಡಬೇಕು ಅಂತ ಹೇಳಿದ್ರು 1900. ಹಾಗಾಗಿ ನಾನು ಯಾವುದು ಪಾರ್ಸಲ್ ಬುಕ್ ಮಾಡಿಲ್ಲ ಅಂತ ಅವರಿಗೆ ಆವಾಜ್ ಹಾಕ್ತೆ. ಯಾವ ಥರ ಮೋಸ ಮಾಡ್ತಾರೆ ನೋಡಿ ಜನಕ್ಕೆ. ಈ ಥರನೂ ಮೋಸ ಮಾಡ್ತಾರೆ ಅಂತ ನನಗೂ ನೆನ್ನೆನೇ ಗೊತ್ತಾಗಿದ್ದು. ಯಾರಿಗೆ ಯಾವತ್ತೂ ಈ ಥರ ಫೋನ್ ಬಂದಿರಲಿಲ್ಲ, ಪಾರ್ಸಲ್ ಬಂದಿದೆ ಪೇ ಮಾಡಿಬಿಟ್ಟು ತೊಗೊಳ್ಳಿ ನೀವು ಅಂತೇಳಿ ಅಂತ. ಅಂದರೆ ಅವರು ಅಲ್ಲಿಗೆ ಹಂಗೆ ಶಾಪ್ ಹತ್ರನೂ ಬಂದಿಲ್ಲ ಪಾರ್ಸಲ್ ತೊಗೊಂಡು. ಎಲ್ಲೋ ಇತ್ಕೊಂಡು ಫೋನ್ ಮಾಡಿ, ನೀವು ಫೋನ್ ಪೇ ಮಾಡಿ ನಾವು ತೊಗೊಬಂದು ಕೊಡ್ತೀವಿ ಅಂತ ಹೇಳಿದ್ದವರು. ಹಾಗಾಗಿ ಇದು ಫ್ರಾಡು ಅಂತ ಗೊತ್ತಾಗಿ ನಾನು ಇಲ್ಲಪ್ಪ, ನಾನು ಯಾವುದೂ ಪಾರ್ಸಲ್ ಬುಕ್ ಮಾಡಿಲ್ಲ ಅಂತೇಳಿ ಇದು ಮಾಡಿದೆ. ಹಂಗೆ ಕಟ್ ಮಾಡಿಬಿಟ್ಟೆ ಫೋನು. ಆಮೇಲೆ ನಾನು ಮಾಮೂಲಿ ಕುಚ್ಚು ಹಾಕೋದಕ್ಕೆ ಕೂತ್ಕೊಂಡೆ. ನೋಡಿ, ಇದು ನೆನ್ನೆಯಿಂದನೂ ಹಾಕ್ತಾಯಿದ್ದೀನಿ ನಾನು ಇದನ್ನು ಡಿಸೈನು.
ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಡಿಸೈನ್ ಬಗ್ಗೆ ಮಾತಾಡೋಂಗೇ ಇಲ್ಲ. ಇನ್ನು ಅಷ್ಟರಲ್ಲಿ ಸಂಜೆ ಆಗೋಯ್ತು. ನಮ್ಮನೆಯವ್ರು ಫೋನ್ ಮಾಡಿಬಿಟ್ಟು ಚಿಕನ್ ತಗೊಂಡೋಗಿ ಚಿಕನ್ ಗೊಜ್ಜು ಮಾಡು ಮನೆಗೆ ಹೋಗಿ ಅಂತ ಅಂದರು. ವ್ಯಾಪಾರನೂ ಇರಲಿಲ್ಲ ಅಂಗಡಿ ಹತ್ರ. ಜಲ್ದಿ ಬಾಕ್ಲಕ್ಕೋ ಬಂದೆ. 6:30ಗೆ ಬಂದೆ ಮನೆಗೆ. ಬಂದು ಫ್ರೆಶಪ್ ಆಗಿ ಅಡುಗೆ ಮಾಡೋಣ ಅಂತ ಕಿಚನ್ಗೆ ಹೋದೆ. ಫ್ರೆಶಪ್ ಆಗಿಬಿಟ್ಟು ಚಿಕನ್ ಎಲ್ಲ ತೊಳೆದ್ಬಿಟ್ಟು ಚಿಕನ್ಗೆಲ್ಲ ಗ್ರೇವಿ ಥರ ಮಾಡೋಣ ಅಂತ ಹೊಸ ಥರ ಟ್ರೈ ಮಾಡೋಣ ಅಂತ ಫೋನಲ್ಲೆಲ್ಲ ನೋಡಿದೆ. ಯಾವುದೂ ಸೆಟ್ ಆಗಲಿಲ್ಲ. ಮಾಮೂಲಿ ನಾನು ಮಾಡಿದಾಗೆ ಮಾಡಿದೆ. ಚಿಕನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಮಾಮೂಲಿ ಅದಕ್ಕೆ ಈರುಳ್ಳಿ ಎಲ್ಲ ಹೆಚ್ಕೊಂಡು ರುಬ್ಕೊಳ್ಳೋದೆಲ್ಲ ರುಬ್ಕೊಂಡೆ. ಮಸಾಲೆ ಎಲ್ಲ ರುಬ್ಕೊಂಡು ಗ್ರೇವಿ ಚಿಕನ್ ಗೊಜ್ಜು ಮಾಡಿಬಿಟ್ಟು ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಅಷ್ಟೊತ್ತಿಗೆ ಟೈಲರ್ ಅಂಗಡಿಯವ್ರು ಫೋನ್ ಮಾಡಿದ್ರು. ಅಕ್ಕ ಗುರುವಾರನೇ ಬೇಕು ಅಕ್ಕ ಸೀರೆ ಅಂತೇಳಿ ಅಂತ. ಏನಪ್ಪ ನೀನು ಈಗ ಹೇಳ್ತಾ ಇದೆಯಾ ಗುರುವಾರನೇ ಬೇಕು ಅಂತೇಳಿ, ನಾನು ಇನ್ನೂ ಒಂದೇ ದಬಾಕಿರೋದು ಅಂತಂದೆ. ಅಕ್ಕ ಇಲ್ಲ ಅಕ್ಕ, ಅವರು ಮದುವೆಗೆ ಬೇಕು, ಪೂಜೆ ಮಾಡಬೇಕು ಶುಕ್ರವಾರ ಅಂತ ಹೇಳ್ತಿದ್ದೆ. ಬಿಡಪ್ಪ ಸರಿ, ಶುಕ್ರವಾರ ಬೆಳಿಗ್ಗೆನೇ ಕೊಡ್ತೀನಿ ಅಂತ ಹೇಳಿದೆ ಅವನಿಗೆ. ಸರಿ ಅಕ್ಕ ಬೆಳಿಗ್ಗೆನೇ ಕೊಡಿ, ಮಿಸ್ ಮಾಡಬೇಡಿ ಅಂತ ಹೇಳಿದ್ರು. ನೋಡ್ತೀನಪ್ಪ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಹಾಗಾಗಿ ಜಲ್ದಿ ಎಲ್ಲ ಮುಗಿಸ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಕುಚ್ಚಾಕಕ್ಕೆ ಕೂತ್ಕೊಂಡೆ. ಅಷ್ಟೊತ್ತಿಗೆ ನಮ್ಮನೆಯವರು 7:30 ಆಗಿತ್ತು. ಅವ್ರು ಬರೋದ್ರೊಳಗೆ ಟ್ರೈನ್ ಲೇಟಾಗಿತ್ತು. ಬಂದು ಅವರು ಬಂದರು. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಒಬ್ಬಳು ಫೋನ್ ಮಾಡಿದ್ಲು. ಅಕ್ಕ ಡ್ರೆಸ್ ಸ್ಟಿಚ್ ಮಾಡಿಕೊಡೆ, ಬೆಳಗ್ಗೆ ಊರಿಗೆ ಹೋಗಬೇಕು, ಶಿವಮೊಗ್ಗ ಹೋಗಬೇಕು ನಾನು ಅಂತ ಅಂದ್ಲು. ಈಗ ಹೇಳ್ತಾ ಇದೆಯಲ್ಲ ನೀನು, ಬೆಳಗ್ಗೆನೇ ಕೊಟ್ಟಿದ್ರೆ ಸ್ಟಿಚ್ ಹಾಕ್ಕೊಡ್ತಾ ಇರಲ್ವೇನೆ ಅಂದೆ. ಇಲ್ಲ ಅಕ್ಕ ಮರ್ತೋಗ್ಬಿಡ್ತು ನನಗೆ, ಬೆಳಗ್ಗೆನೇ ಕೊಟ್ಟಿದ್ರೆ ಹಾಕ್ಕೊಡ್ತಿದ್ದೆ ನೀನು ಅಂತೇಳಿ. ಸರಿ ತಗೋಬರವ ಹಾಕ್ಕೊಡ್ತೀನಿ ಅಂದೆ. ತಗೊಬಂದ್ಲು. ನಾನು ಬರೀ ಸೈಡ್ ಹಿಡಿಯೋದಲ್ವ ಅಂತ ಅಂದರೆ ಅವಳು, ಅಕ್ಕ ಕೆಳಗಡೆ ಉದ್ದ ಇದೆ ಅಕ್ಕ, ಅದು ಬಾಟಮು ಸ್ವಲ್ಪ ಮಡಚಿ ಇಲ್ಲ ಕಟ್ ಮಾಡೋಲಿ, ಇಲ್ಲ ಮಡಚಿ ಹೊಲ್ಕೊಡಕ್ಕ ಅಂದ್ಲು. ಅದು ಮಡಚಿ ಹೊಲಿದ್ರೆ ಚೆನ್ನಾಗಿ ಕಾಣಲ್ಲ ಅಂತ ಕಟ್ ಮಾಡಿ ಹೊಲ್ಕೊಟ್ಟೆ ಅವಳಿಗೆ. ಸ್ಲೀವ್ ಉದ್ದ ಇದೆ ಅಕ್ಕ, ಅದನ್ನು ಕಟ್ ಮಾಡು ಅಂದ್ಲು. ಇಲ್ಲ ಅದನ್ನು ಹಂಗೆ ಮಡಚಿ ಫೋಲ್ಡ್ ಮಾಡಿ ಹೊಲಿತೀನಿ ಅಂತ ಅಂದೆ. ಆಮೇಲೆ ಆ ಪ್ಯಾಂಟ್ ಸಹಿತ ಉದ್ದ ಐತೆ ನನಗೆ, ಅದನ್ನು ನೀನು ತುಂಡ ಮಾಡಿಕೊಡು ಅಂದ್ಲು. ಕಣವ ಸರಿ ಕಣವ ಅಂತ ಅದನ್ನು ಬಾಟಮ್ನು ಮಡಚಿ ಹೊಲ್ಕೊಟ್ಟೆ ಅವಳಿಗೆ ನಾನು. ಅವಳು ಹೊಲಿಯೋ ಅಷ್ಟೊತ್ತಿಗೆ 9:45 ಆಯಿತು ಟೈಮು. ಅಷ್ಟೊತ್ತಿಗೆ ನಮ್ಮನೆಯವ್ರು ಚಪಾತಿ ಹಾಕ್ಕೊಡು ಹೊಟ್ಟೆ ಹಸಿತೈತೆ ಅಂದರು. ಅವರಿಗೂ ಚಪಾತಿ ಹಾಕ್ಕೊಟ್ಬಿಟ್ಟು ನಮ್ಮ ಅತ್ತೆಗೆ ಚಪಾತಿ ಹಾಕ್ಕೊಟ್ಟು ನಾನು ಚಪಾತಿ ಹಾಕೊಂಡು ತಿಂದು ಮಲ್ಗೋ ಅಷ್ಟೊತ್ತಿಗೆ 10:15 ಆಯಿತು. ನೋಡಿ, ಹೆಣ್ಮಕ್ಳದ್ದು ಕೆಲಸ ಅಂದರೆ ಈ ಥರ ಇರುತ್ತೆ. ಬೆಳಗ್ಗೆಯಿಂದ ರಾತ್ರಿ ಮಲ್ಗೋವರೆಗೂ ಕೆಲಸ ಮಾಡು 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 ಅಂತ ಮಾಡ್ತಾನೆ ಇರುತ್ತೆ. ಅಷ್ಟು ಕೆಲಸ ಮಾಡಿದ್ರೂ ಏನು ಕೆಲಸ ಮಾಡ್ತೀಯಮ್ಮ ಅಂತ ಕೇಳೋರೆ ಜಾಸ್ತಿ. ಅದು ಏನೇ ಅಂದರೂ ಬಿಟ್ಟರು ನಾವು ಮಾಡೋ ಕೆಲಸ ಮಾಡಲೇಬೇಕು. ಅದು ನಮ್ಮ ಕರ್ತವ್ಯ. ಗಂಡ ಮಕ್ಳಿಗೆ ಮಾಡಾಕಬೇಕು, ಅವ್ರನ್ನ ಖುಷಿಯಾಗಿ ನೋಡ್ಕೋಬೇಕು. ಅದ್ರ ಜೊತೆ ನಾವು ಸಹಿತ ಖುಷಿಯಾಗಿರಬೇಕು. ದುಃಖ ಆಗುತ್ತೆ ಒಂದೊಂದು ದಿವಸ, ಏನು ಮಾಡೋಕ್ಕಾಗಲ್ಲ. ಕಷ್ಟ ಸುಖ ಎರಡೂ ಇದ್ರೇ ಸಂಸಾರ ಅಂತ ಅನ್ನಿಸ್ಕೊಳ್ಳೋದು. ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಯಾರೂ ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು. ಕಿತ್ತಾಡ್ತೀವಿ, ಗಂಡ ಹೆಂಡ್ತಿ ಒಂದಾಗ್ತೀವಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಗಂಡ ಹೆಂಡ್ತಿ ಅಂದಮೇಲೆ ಜಗಳ ಇದ್ರೇ ಪ್ರೀತಿ ಅಂತ ಹೇಳ್ತಾರೆ. ನಮ್ಮ ಹತ್ರ ಅದು ಸ್ಟ್ರಾಂಗ್ ಇದೆ. ನಾವು ಕಿತ್ತಾಡ್ದಿರ ಅಂತ ದಿವಸನೇ ಇಲ್ಲ. ಡೈಲಿ ಕಿತ್ತಾಡಿ ಒಂದಾಗ್ತೀವಿ. ಇವತ್ತಿನ ದಿವಸ ಇಷ್ಟ ಆಗಿತ್ತು ನಂದು. ಯಾರಿಗೆಲ್ಲ ನನ್ನ ಬ್ಲಾಗ್ ಇಷ್ಟ ಆಗಿದೆಯೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟ್ ಸದಾ ನನ್ನ ಮೇಲಿರಲಿ. ಥ್ಯಾಂಕ್ ಯು ಸೋ ಮಚ್.